ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪ್ರೀ ವೆಡ್ಡಿಂಗ್ ಶೂಟ್ ಫೋಟೋಗ್ರಾಫರ್ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ದೇವಾಲಯದ ಆವರಣದಲ್ಲೇ ಮನಸ್ಸೋ ಇಚ್ಛೆ ಥಳಿಸಿದ್ದಾರೆ. ಸಕಲೇಶಪುರದ ಭೈರವೇಶ್ವರ ದೇವಾಲಯದಲ್ಲಿ ಆಗಿರುವಂತಹ ಘಟನೆ ಇದು. ಪ್ರೀ ವೆಡ್ಡಿಂಗ್ ಶೂಟ್ ಫೋಟೋಗ್ರಾಫರ್ ಮೇಲೆ ಆಗಿರುವಂತಹ ಹಲ್ಲೆ. ಇಲ್ಲಿ ಶೂಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿ ಹಲ್ಲೆಯನ್ನ ಮಾಡಿದ್ದಾರೆ. ಭೈರವೇಶ್ವರ ದೇವಸ್ಥಾನದಲ್ಲಿ ಶೂಟ್ ಮಾಡುವಾಗ ಧಮಕಿ ಹಾಕಲಾಗಿದೆ. ಎರಡೂ ಕಡೆಯ ಗುಂಪುಗಳಿಂದಲೂ ಪೊಲೀಸ್ ಠಾಣೆಗೆ ಭೇಟಿ ಕೊಟ್ಟಿದ್ದಾರೆ. ಪ್ರಶ್ನೆ ಮಾಡ್ತಾ ಇದ್ದಂತ ವೇಳೆ ಫೋಟೋಗ್ರಾಫರ್ಸ್ ಹಾಗೆ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಮಾತಿಗೆ ಮಾತು ಬೆಳೆದು ಕೈ ಮಿಲಾಯಿಸಿಕೊಂಡಿದ್ದಾರೆ ಗುಂಪುಗಳು. ಯಾಕಪ್ಪ ಏನಕ್ಕೆ ಹೊಡಿತಾ ಇದ್ದೀರಿ, ಅಲ್ಲಿ ಏನಾಗಿದೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ರು ಕೂಡ ಆ ಗುಂಪು ಬಿಡೋದಿಲ್ಲ. ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಹೊಡೆದಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಪ್ರೀ ವೆಡ್ಡಿಂಗ್ ಶೂಟ್ಗೆ ಬಂದಿದ್ದಂತಹ ಫೋಟೋಗ್ರಾಫರ್ ಮೇಲೆ ಅಲ್ಲಿದ್ದಂತಹ ಹಲ್ಲೆಯನ್ನ ಮಾಡಿರುವಂತಹ ರೀತಿ ಇದು. ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಯಾಕಪ್ಪ ಯಾಕೆ ಕೊಡ್ತಾ ಇದ್ರು? ಏನ್ ಕೊಡ್ತಾ ಇದ್ರ? ಅಲ್ಲಿ ಏನಾಗೈತೆ? ಅಲ್ಲಿ ಅಲ್ಲ ಏನು ಕುಡಿತಾ ಇದ್ರ ಸರ್? ಯಾರು ಮುಟ್ಟವ್ರಲ್ಲಿ? ಏನಾಗೈತಲ್ಲಿ? ಒಂದ್ ನಿಮಿಷ ಕೇಳಿ. ಅಲ್ಲಿ ಮಾಡ್ತಾ ಇದೀನಿ ಸರ್, ಮಾಡ್ತಾ ಇದೀವಿ, ವಿಡಿಯೋ ಮಾಡ್ಕೊಂಡಿದೀವಿ. ಬಿಡಿ ಆಯ್ತು, ಬರೀ ಸರ್ ಆಯ್ತು. ಸರ್ ನಾನು ಹೇಳ್ತಾ ಇರೋದೇನು ಕಾನೂನು ಇಲ್ವಾ? ನೀವು ಹೇಳ್ತಾ ಇರೋದೇನು ರೌಡಿಸಂ ಮಾಡ್ತಾ ಇದೀರಾ ಸರ್? ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಸಾವೆ ದೂರವಾಣಿ ಸಂಪರ್ಕದಲ್ಲಿ. ಪ್ರತಾಪ್, ಪ್ರೀ ವೆಡ್ಡಿಂಗ್ ಶೂಟ್ ಫೋಟೋಗ್ರಾಫರ್ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ಟೆಂಪಲ್ನಲ್ಲಿ ಅವರಿಗೆ ಪರ್ಮಿಷನ್ ಇತ್ತ ಶೂಟ್ ಮಾಡೋದಕ್ಕೆ? ಸ್ಥಳೀಯರ ಜೊತೆಗೆ ಇವರ ನಡುವೆ ಆಗಿರುವಂತಹ ವಾಗ್ವಾದ ಏನಿದು? ಆ ದಿವ್ಯ ಏನಂತ ಹೇಳಿದ್ರೆ ಏನು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಅನೇಕ ಕಡೆಗಳಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಗಳನ್ನ ಸಾಮಾನ್ಯವಾಗಿ ಮಾಡ್ತಾ ಇರ್ತಾರೆ. ಅದೇ ರೀತಿ ಆ ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇವಾಲಯದಲ್ಲೂ ಕೂಡ ಸಾಕಷ್ಟು ವರ್ಷಗಳಿಂದ ಕೂಡ ಸಾಕಷ್ಟು ಜನರು ಬಂದು ಆ ಫೋಟೋ ಶೂಟ್ ಅನ್ನ ಮಾಡ್ಕೊಂಡು ಹೋಗುವಂತದ್ದು ಸಾಮಾನ್ಯವಾಗಿದೆ. ಇವತ್ತು ಕೂಡ ಎಂದಿನಂತೆ ಬೆಟ್ಟದ ಭೈರವೇಶ್ವರ ದೇವಾಲಯಕ್ಕೆ ಫೋಟೋಗ್ರಾಫರ್ಸ್ಗಳು ಬಂದು ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆನೆ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಕೆಲವು ಸ್ಥಳೀಯರು ಬಂದು ಗಲಾಟೆಯನ್ನ ಮಾಡ್ತಾರೆ. ಏನಂತಂದ್ರೆ ಒಂದು ಪ್ರಾಥಮಿಕವಾಗಿ ಕೇಳಿ ಬಂದಿರುವಂತದ್ದು, ಸಾಕಷ್ಟು ಫೋಟೋಗ್ರಾಫರ್ಸ್ಗಳು ಬಂದು ಏನು ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಸ್ಥಳೀಯರಿಗಾಗ್ಲಿ ಅಥವಾ ಲೋಕಲ್ಲು ಏನಿದೆ ದೇವಸ್ಥಾನಗಳು ಯಾವುದು ಕೂಡ ಪರ್ಮಿಷನ್ ಅನ್ನು ತೆಗೆದುಕೊಳ್ಳಿಲ್ಲ. ಏಕಾಏಕಿ ಬಂದು ಫೋಟೋ ಶೂಟ್ ಗಳನ್ನ ಪ್ರೀ ವೆಡ್ಡಿಂಗ್ ಶೂಟ್ ಗಳನ್ನ ಫೋಟೋ ಶೂಟ್ ಗಳನ್ನ ಮಾಡ್ಕೊಂಡು ಹೋಗ್ತಾರೆ ಅನ್ನೋ ವಿಚಾರಕ್ಕೆ ಆರಂಭದಲ್ಲಿ ಜಗಳ ಶುರುವಾಗಿರುವಂತದ್ದು. ಆರಂಭದಲ್ಲಿ ಆ ಪ್ರಶ್ನೆಯನ್ನ ಮಾಡ್ತಾರೆ ಸ್ಥಳೀಯರು. ಫೋಟೋಗ್ರಾಫರ್ಸ್ ಕೂಡ ಇದು ಪರ್ಮಿಷನ್ ತೆಗೆದುಕೊಂಡಿಲ್ಲ, ಹೀಗೆ ಉಡಾಫೆಯಿಂದ ಕೂಡ ಮಾತನಾಡಿದ್ದಾರೆ ಅನ್ನೋದು ಕೂಡ ಮಾಹಿತಿ ಸಿಕ್ ಬಂದಿರುವಂತದ್ದು. ಈ ವೇಳೆ ಇಬ್ಬರ ನಡುವೆ ಪರಸ್ಪರ ಮಾತಿನ ಚಕಮಕಿ ಎರಡು ಗುಂಪುಗಳ ಕಡೆ ಕೂಡ ನಡೆದಿರುವಂತದ್ದು. ಅದಾದ ಬಳಿಕ ಆ ವಿಡಿಯೋದಲ್ಲಿ ಗಮನಿಸಿದಂತೆ ಏಕಾಏಕಿ ಸ್ಥಳೀಯರು ಫೋಟೋಗ್ರಾಫರ್ಸ್ಗಳ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಅವರು ಕಿರ್ಚ್ಕೊಂಡ್ರು ಕೂಡ ಬಿಡದೆ ಅವರ ಮೇಲೆ ಹಲ್ಲೆಯನ್ನ ಮಾಡ್ತಿದ್ರೆ, ಯಾಕೆ ಹೊಡಿತಿದ್ರೆ ಹೇಳಿ ಸರ್ ಅನ್ನೋ ಮಾತುಗಳು ಕೂಡ ವಿಡಿಯೋದಲ್ಲಿ ಕೇಳಿ ಬಂದಿರುವಂತದ್ದು. ಹಂಗೆ ಹೇಳಿದ್ರು ಕೂಡ ಸದ್ಯ ಫೋಟೋಗ್ರಾಫರ್ಸ್ಗಳ ಮೇಲೆ ಸ್ಥಳೀಯರು ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿ ಗಂಭೀರವಾದಂತಹ ಆರೋಪ ಕೇಳಿ ಬಂದಿರೋದು. ಸದ್ಯಕ್ಕೆ ಎರಡೂ ಗುಂಪಿನ ಏನು ಸ್ಥಳೀಯರ ಒಂದು ಗುಂಪು ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ಗೆ ಬಂದಿದ್ದಂತಹ ಫೋಟೋಗ್ರಾಫರ್ಸ್ಗಳು ಮತ್ತೆ ಅವ್ರ ಜೊತೆಗಿದ್ದಂಥವ್ರು ಎಲ್ಲರೂ ಕೂಡ ಸಕಲೇಶಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಹೋಗಿ ಎರಡೂ ಕಡೆಯಿಂದ ತಮ್ಮ ಸ್ಟೇಟ್ಮೆಂಟ್ಗಳಿದ್ದಾವೆ ಅದನ್ನು ಕೂಡ ಕೊಟ್ಟು ದೂರನ್ನ ಕೊಡುವಂತ ಇದಕ್ಕೆ ಮುಂದಾಗ್ತಿರುವಂತದ್ದು. ಒಟ್ನಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ಗೆ ಅಂತ ಹೇಳಿ ಬಂದಂತವ್ರ ಮೇಲೆ ಸ್ಥಳೀಯರು ಹಲ್ಲೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂತದ್ದು. ದಿವ್ಯಾ, ಓಕೆ ಪ್ರತಾಪ್, ಮಾಹಿತಿ ನೀಡ್ತಾ ಇದ್ರಿ. ಒಂದ್ ವೇಳೆ ಅಲ್ಲಿ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ಒಂದು ಬೋರ್ಡ್ ಹಾಕುವಂಥದ್ದು ಅಥವಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡುವಂತ ಇನ್ಸ್ಟ್ರಕ್ಷನ್ ಆದ್ರೂ ಹಾಕಬೇಕು, ಅದೇನಾದ್ರೂ ಹಾಕಿದಾರಾ? ಅಥವಾ ದಿಢೀರನೆ ಸ್ಥಳೀಯರು ಆ ರೀತಿ ಅಟ್ಯಾಕ್ ಮಾಡ್ತಾರೆ, ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಫೋಟೋಗ್ರಾಫರ್ ಏನಾದ್ರೂ ಟ್ರಿಗರ್ ಮಾಡ್ತಾರಾ ಅಥವಾ ಸುಮ್ಮನೆ ಹಲ್ಲೆ ಮಾಡಿದಾರಾ ಸ್ಥಳೀಯರು? ದಿವ್ಯಾ ಅಂತ ಹೇಳಿದ್ರೆ ಇಲ್ಲಿ ಒಂದು ಅವರು ಪರ್ಮಿಷನ್ ಅನ್ನ ತೆಗೆದುಕೊಂಡಿದ್ದಾರಾ ಇಲ್ವಾ ಅನ್ನೋದನ್ನು ಕೂಡ ಈಗ ಅವರು ಸ್ಥಳೀಯರು ಹೇಳ್ತಿರುವಂತದ್ದು. ಇಲ್ಲಿ ಪರ್ಮಿಷನ್ ನ ತೆಗೆದುಕೊಂಡಿಲ್ಲ. ಜೊತೆಗೆ ನಾವು ಸ್ಥಳೀಯರು ಏನೋ ಒಂದು ಟ್ರಸ್ಟ್ ಇದೆ, ಟ್ರಸ್ಟ್ ಕೂಡ ಗಮನಕ್ಕೆ ತರಬೇಕಾಗಿತ್ತು. ಯಾರು ಇವರಷ್ಟೇ ಅಲ್ಲ, ಬರುವಂತ ಪ್ರೀ ವೆಡ್ಡಿಂಗ್ ಶೂಟ್ ಗಳಿಗೆ ಯಾರು ಕೂಡ ಅನುಮತಿಯನ್ನ ತೆಗೆದುಕೊಳ್ಳೋದಿಲ್ಲ ಅನ್ನೋ ಮಾತುಗಳನ್ನ ಅವ್ರು ಹೇಳ್ತಿದ್ರು. ಆದ್ರೆ ಈಗ ಪೊಲೀಸ್ ಠಾಣೆಯಲ್ಲಿ ಏನು ಈಗ ಮಾಹಿತಿಯನ್ನ ಪಡ್ಕೊಂತಿದ್ರೆ
ಪೊಲೀಸರ ಮುಂದೆ ಇವರು ಪ್ರೀ ವೆಡ್ಡಿಂಗ್ ಶೂಟ್ಗೆ ದೇವಾಲಯದಲ್ಲಿ ಶೂಟ್ ಮಾಡ್ಲಿಕ್ಕೆ ಅನುಮತಿಯನ್ನ ತೆಗೆದುಕೊಂಡಿದ್ದಾರ ಅನ್ನೋದನ್ನು ಕೂಡ ಈಗ ಅವರು ಪೊಲೀಸರ ಮುಂದೆ ಕೊಡ್ಬೇಕಾಗುತ್ತೆ. ಮತ್ತೊಂದ್ ಕಡೆ ಸ್ಥಳೀಯರು ಫೋಟೋಗ್ರಾಫರ್ಸ್ ನಾವು ವಿಡಿಯೋದಲ್ಲಿ ಸದ್ಯಕ್ಕೆ ಇಬ್ಬರು ಕೂಡ ಎರಡು ಕಡೆಯಿಂದನೂ ಕೂಡ ಅಧಿಕೃತವಾಗಿ ಅವರು ರಿಯಾಕ್ಷನ್ ನೀಡಿಲ್ಲ. ಆದ್ರೆ ವಿಡಿಯೋದಲ್ಲಿ ನೋಡುವಂತೆ ಸ್ಥಳೀಯರು ಬಂದು ಏಕಾಏಕಿ ಯಾಕೆ ಶೂಟ್ ಮಾಡ್ತಿದ್ದೀರಾ, ಯಾರ ಪರ್ಮಿಷನ್ ತೆಗೆದುಕೊಂಡಿದ್ದೀರಾ, ಯಾಕೆ ಬಂದು ಶೂಟ್ ಮಾಡ್ತಿದ್ದೀರಾ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಜೊತೆಗೆ ಫೋಟೋಗ್ರಾಫರ್ಸ್ ಹೇಳಿದ್ರು ಕೂಡ ಬಿಡದಂತೆ ಒಂದ್ ರೀತಿ ಗುಂಡಾಗಿರಿಯ ರೀತಿಯಲ್ಲಿ ಅವರು ವರ್ತನೆ ಮಾಡಿ ಅಟ್ಯಾಕ್ ಅನ್ನ ಮಾಡಿರುವಂತದ್ದು ನಿಜಕ್ಕೂ ಕೂಡ ಒಂದ್ ರೀತಿ ಆತಂಕ ಹುಟ್ಟಿಸುವಂತ. ಯಾಕಂತ ಹೇಳಿದ್ರೆ ಹಲ್ಲೆ ಮಾಡುವ ಮಟ್ಟಕ್ಕೆ ಹೋಗ್ಬಾರ್ದಾಗಿತ್ತು. ಇವರು ಒಂದ್ ವೇಳೆ ಅನಧಿಕೃತವಾಗಿ ಬಂದು ಶೂಟ್ ಅನ್ನ ಮಾಡ್ತಾ ಇದ್ರೆ ಈ ಸಂಬಂಧಪಟ್ಟಂತ ಇಲಾಖೆ ಇರುತ್ತೆ, ಪೊಲೀಸ್ ಇಲಾಖೆ ಇರುತ್ತೆ, ಪೊಲೀಸ್ ಇಲಾಖೆ ಗಮನಕ್ಕೆ ಬಂದು ದೂರನ್ನ ಕೊಡ್ಬೇಕಾಗತ್ತೆ. ದೂರನ್ನ ಕೊಟ್ಟು ಪೊಲೀಸ್ ಇವ್ರ ವಿರುದ್ಧ ಕ್ರಮ ತಗೋಬೇಕು ಅಂತ ಪೊಲೀಸರಿಗೆ ಹೇಳ್ಬೇಕಾದ್ರೆ ಆದ್ರೆ ಇವರೇ ಒಂದ್ ರೀತಿ ನೈತಿಕ ಪೊಲೀಸ್ ಗಿರಿಯನ್ನ ತೆಗೆದುಕೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥದ್ದು ನಿಜಕ್ಕೂ ಕೂಡ ಒಂದ್ ರೀತಿ ಗುಂಡಾಗಿರಿ ರೀತಿಯಲ್ಲಿ ವರ್ತನೆ ಮಾಡುವಂಥದ್ದು, ಸಾರ್ವಜನಿಕ ವಲಯದಲ್ಲೂ ಕೂಡ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ಸ್ಥಳೀಯರ ನಡವಳಿಕೆ ಬಗ್ಗೆ. ದಿವ್ಯಾ. ಓಕೆ, ಥ್ಯಾಂಕ್ ಯು ಪ್ರತಾಪ್ ನಿಮ್ಮೆಲ್ಲ ಮಾಹಿತಿಗಾಗಿ.